ಭಾರತದಲ್ಲಿ ಫ್ರೆಂಚ್ ಆರ್ಕಿಟೆಕ್ಚರ್, ಫ್ರೆಂಚ್ ಕೆಫೇಸ್, ವೈಟ್ ಟೌನ್, ಡೂಪ್ಲೆಕ್ಸ್ ಪ್ಯಾಕ್ಸ್, ಫ್ರೆಂಚ್ ವಸಾಹತು ಕಟ್ಟಡಗಳು, ಚರ್ಚಸ್, ಬೀಚಸ್ ಇರೋವಂಥ ಏಕೈಕ ಪ್ಲೇಸ್ ಅಂದರೆ ಅದು ಪಾಂಡಿಚೇರಿ ಮಾತ್ರ. ಪಾಂಡಿಚೇರಿ ಭಾರತದ ಹೃದಯ ಭಾಗ ಅಂತಲೂ ಕರೀತಾರೆ. ಪಾಂಡಿಚೇರಿ ಅಂತ ಹೆಸರು ಹೇಗಪ್ಪ ಬಂತು ಅಂದರೆ, ಪೂರ್ವ ಪ್ಯಾರಿಸ್ ಪಾಂಡಿಯಾಗಿದೆ, ಪೂರ್ವದ ಫ್ರೆಂಚ್ ರಿವೆರ್ ಇದು ಚೆರಿ ಆಗಿದೆ, ಎರಡೂ ಸೇರಿ ಪಾಂಡಿಚೇರಿ ಆಗಿದೆ. ಇಲ್ಲಿ ತುಂಬ ಬೀಚಸ್ ಇರುತ್ತೆ. ಜೊತೆಗೆ ಒಂದು ಪ್ರಸಿದ್ಧ ಕಡಲ ತೀರ ಆಗಿದ್ದು, ಇದು ಫ್ರೆಂಚ್ ವಸಾಹತು ಕಾಲದ ಶ್ರೀಮಂತ ಇತಿಹಾಸ ಹೊಂದಿದೆ. ಕಡಲ ತೀರದಲ್ಲಿ ತುಂಬ ವೆರೈಟೀಸ್ ಆಫ್ ಕಡಲ ತೀರಗಳಿರುತ್ತೆ. ಅದರಲ್ಲಿ ಬ್ಲ್ಯಾಕ್ ಸ್ಟೋನ್ ಇರುವಂಥ ಬೀಚಸ್ ಅಂದರೆ ಇದು ಒಂದೇ. ಈ ಬೀಚಸ್ನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ವೈಶಿಷ್ಟ್ಯತೆ ಏನು ಅಂದರೆ, ಇದು ಮರಳಿನಿಂದ ಕೂಡಿರೋ ಕಡಲ ತೀರ ಅಲ್ಲ, ಇದು ಕಲ್ಲಿನಿಂದ ಕೂಡಿರುವಂಥ ಒಂದು ಕಡಲ ತೀರ ಆಗಿರುತ್ತೆ. ನಿಮ್ಗೆ ಯಾವಾಗಾದರೂ ಫ್ರೀ ಆದರೆ, ಇದು ಬೆಂಗಳೂರಿಂದ ಪಾಂಡಿಚೇರಿಗೆ 300 ಕಿಲೋಮೀಟ್ರ್ ಇರುತ್ತೆ. ಫ್ರೀ ಆದಾಗ ವೀಕೆಂಡ್ ಆಗಲಿ, ಪಾರ್ಟೀಸ್ ಆಗಲಿ ಯಾವುದೂ ಇದ್ದರೆ ರಿಲ್ಯಾಕ್ಸೇಷನ್ಗೋಸ್ಕರ ಪಾಂಡಿಚೇರಿಗೆ ಹೋಗಿ. ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ಕ್ಲೀನೆಸ್ನ ಮೇಂಟೈನ್ ಮಾಡಿದ್ದಾರೆ. ನೀವು ಅಲ್ಲಿ ಅದ್ಭುತವಾದಂಥ ಫೋಟೋಶೂಟ್ ನಡೆಯುತ್ತೆ, ಅದ್ಭುತವಾಗಿರೋಂಥ ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡ್ಬೋದು. ಆಲ್ರೆಡಿ ಇನ್ಸ್ಟಾಗ್ರಾಮ್ಸಲ್ಲಿ ಪೋಸ್ಟ್ ಎಲ್ಲ ನೋಡಿರ್ತೀರ ನೀವು. ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಾದರೆ ಪಾಂಡಿಚೇರಿಗೆ ಹೋಗಿ, ಒಂದು ಖುಷಿನ ಪಡಬೇಕಂದ್ರೂ ಪಾಂಡಿಚೇರಿಗೆ ಹೋಗಿ.